ಮೇ 15ಕ್ಕೆ ಡಿಕೆಶಿ ಮುಖ್ಯಮಂತ್ರಿ ಆಗೋದು ಫಿಕ್ಸ್. ಇದು ನಾವು ಹೇಳ್ತಾ ಇಲ್ಲ, ಇದೇ ನನ್ನ ಅಂತಿಮ ದಿನಾಂಕ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ದಿಸ್ ಇಸ್ ಸಮಥಿಂಗ್ ಮೇಜರ್. ಮೇ 15ಕ್ಕೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್, ಇದೇ ನನ್ನ ಅಂತಿಮ ದಿನಾಂಕ ಅಂತ ಶಾಸಕ ಇಕ್ಬಾಲ್ ಹೇಳಿದ್ದಾರೆ. ಈ ಹಿಂದೆ ನಾನು 2-3 ದಿನಾಂಕ ಹೇಳಿದ್ದೆ, ಆದ್ರೆ ಇವಾಗ ಹೇಳ್ತಾ ಇದ್ದೀನಲ್ಲ, ಇದೇ ಫೈನಲ್. ಡಿಕೆಶಿ ಸಿಎಂ ಆಗ್ತಾರೆ, ಅವರಿಗೆ ಅವಕಾಶ ಸಿಗಬೇಕು ಅನ್ನೋದು ಎಲ್ಲರ ಬಯಕೆ ಅಂತ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ವಿಶ್ವಾಸ ವ್ಯಕ್ತಪಡಿಸಿದ್ರು. ಐ ಡೋಂಟ್ ನೋ ಕಾಂಗ್ರೆಸ್ ಅಲ್ಲಿ ಏನ್ ಆಗ್ತಿದೆ ಏನ್ ಹೋಗ್ತಿದೆ ಅಂತ, ಆದ್ರೆ ಶಾಸಕ ಇಕ್ಬಾಲ್ ಹುಸೇನ್ ಮೊದಲಿಂದಲೂ ಕೂಡ ಡಿಕೆಶಿ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. 2-3 ಡೇಟ್ ಹೇಳಿದ್ದೆ, ಅದು ಯಾವುದು ಆಗಿರ್ಲಿಲ್ಲ. ಈಗ ಫೈನಲ್ ಡೇಟ್ ಫಿಕ್ಸ್ ಮಾಡ್ತಾ ಇದ್ದೀನಿ. ಮೇ 15ಕ್ಕೆ ಅವರ ಹುಟ್ಟುಹಬ್ಬದಂದು ಅವರು ಸಿಎಂ ಆಗ್ತಾರೆ, ಇದೇ ನನ್ನ ಫೈನಲ್ ಡೇಟು ಅಂತ ಹೇಳಿದ್ದಾರೆ. ಸಾರ್ವಜನಿಕರು ಎಲ್ಲರೂ ಕೂಡ ನಮ್ಮೆಲ್ರಿಗೂ ಆಸೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಕ್ಕಬೇಕು. ಅವರ ಮಾರ್ಗದರ್ಶನದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವೆಲ್ಲರೂ ಕೂಡ ಚಾಲನೆಯನ್ನು ನೋಡಬೇಕು, ಈ ರಾಜ್ಯದ ಅಭಿವೃದ್ಧಿ ನೋಡಬೇಕಂಥೇಳಿ ಸಾಕಷ್ಟು ಶಾಸಕರುಗಳು, ಸಚಿವರುಗಳು, ಕಾರ್ಯಕರ್ತಗಳು, ಮುಖಂಡರುಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಆ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ನಾನು ಅಂದ್ಕೊಂಡಿದ್ದೀನಿ ಮೇ 15 ಒಳಗಡೆ ಅವ್ರಿಗೆ ಅಧಿಕಾರ ಸಿಗ್ತದೆ ಅಂತ ಆಸೆ, ಅಭಿಲಾಷೆ ನನ್ನ ಮನಸ್ಸಲ್ಲೂ ಇದೆ. ರಾಜಣ್ಣವ್ರು ಹೇಳ್ತಿದ್ರು ಸಿದ್ದರಾಮಯ್ಯನವರೇ ಮುಂದುವರಿಲಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವೊಂದು ರಕ್ಷಣಾ ಶಾಸಕರು ಡೆಲ್ಲಿಗೆ ಹೋಗ್ತೀವಿ, ಭೇಟಿ ಮಾಡ್ತೀವಿ. ನೋಡಿ, ನಾನು ನನ್ನ ಅಭಿಪ್ರಾಯವನ್ನು, ನನ್ನ ಮನಸ್ಸಿನ ಇದನ್ನು ನಾನು ಮಾತಾಡಿದ್ದೀನಿ. ನನಗೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ಯಾರ ಮೇಲೂ ನಾನು ವೈಯಕ್ತಿಕವಾಗಿ ನಾನು ಮಾತಾಡೋಕ್ಕೆ ನನಗಿಷ್ಟ ಇಲ್ಲ. ನಾನು ನನ್ನ ಅಭಿಪ್ರಾಯ, ನನ್ನ ಮನಸ್ಸಲ್ಲಿರೋ ಭಾವನೆನ ನಾನು ಹೇಳ್ತಾ ಇದ್ದೀನಿ. ನಮ್ಮ ನಾಯಕರಿಗೆ ಇದೊಂದು ಸಲ ಈ ಅವಧಿನಲ್ಲಿ ಒಂದು ಅಧಿಕಾರ ಸಿಕ್ಕಬೇಕು. ಅವ್ರ ಮುಖಾಂತರ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಈ ರಾಜ್ಯದಲ್ಲಿ ನೋಡಬೇಕನ್ನೋ ಒಂದು ಆಸೆ ಇದೆ, ನಮ್ಮೆಲ್ರಿಗೂ ಆಸೆ.